ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ರಾಜ್ಯದಲ್ಲಿದೆ ಅಂತ ಹೇಳ್ತಾರೆ, ಅದು ಕರ್ನಾಟಕ. ಅತ್ಯಂತ ದೊಡ್ಡ ಗುಂಪುಗಾರಿಕೆ ನಡೀತಾ ಇದ್ದು ವಿಷಯಾಂತರ ಮಾಡುವುದರಲ್ಲಿ ನಿಸ್ಸೀಮರಾದಂತ ರಾಜಕೀಯ ಆ ವ್ಯವಹಾರವನ್ನು ಮಾಡ್ತಾ ಇರುವಂತವರು ಕಾಂಗ್ರೆಸ್ನವರು. ಇತ್ತೀಚೆಗೆ ಅವರು ನಡೆಸ್ತಾ ಇರುವಂತ ಗೂಂಡ ಆ ಒಂದು ರಾಜಕಾರಣ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಶಾಸಕ ವಿಧಾನ ಪರಿಷತ್ನ ಶಾಸಕನನ್ನ ಮೊನ್ನೆ ಹೇಗೆ ಅವರು ಪೊಲೀಸನ್ನ ಬಳಸಿಕೊಂಡು ಒಂದು ರೀತಿಯಲ್ಲಿ ಅವರಿಗೆ ಅವರ ಜೀವಕ್ಕೆ ಥ್ರೆಟ್ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನೀವು ಕಂಡಿದ್ದೀರಿ. ನಿನ್ನೆ ನಡೆದಂತ ವಿದ್ಯಮಾನ, ಒಬ್ಬ ವಿಧಾನಸಭೆಯ ಶಾಸಕನನ್ನ ಕೊಲೆ ಯತ್ನ ಮಾಡಿದ್ದಾರೆ ಅಂತ ಹೇಳುವಂತದನ್ನ ಆ ಕೃತ್ಯದ ಮುಖಾಂತರ ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಒಂದು ಗೂಂಡ ರಾಜಕಾರಣ ಕಿಟಿಮಿಟಿ ಇದೆ. ಒಂದು ಗೂಂಡ ರಾಜಕಾರಣ ಅದನ್ನು ಜನ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತು ರಾಜ್ಯ ಜನ ಎಲ್ಲರೂ ದುಡಿಲಿಕ್ಕೆ ತಯಾರಿದ್ದಾರೆ, ದುಡಿದು ಬದುಕಲಿಕ್ಕೆ ತಯಾರಿದ್ದಾರೆ. ಆದ್ರೆ ಯಾವುದೋ ಒಂದು ಗೂಂಡಾಗಿರಿ ರಾಜನೀತಿಯಲ್ಲಿ ವಿಶ್ವಾಸ ಖಂಡಿತವಾಗಿ ಇಟ್ಕೊಳ್ಳುವುದಿಲ್ಲ ಅಂತ ಹೇಳುವಂಥದ್ದಿದೆ. ಇವತ್ತು ಎಲ್ಲವನ್ನ ಕೂಡ ತಮ್ಮ ಅಧೀನದಲ್ಲಿರುವಂತಹ ಸಂಸ್ಥೆಗಳ ಮುಖಾಂತರವೇ ತನಿಖೆ ಮಾಡ್ತಾ ಇರುವಂತ ಒಂದು ಕೆಟ್ಟ ರಾಜಕಾರಣ ಮಾಡ್ತಾ ಇದ್ದಾರೆ. ಪ್ರಾಯಶಃ ಇದೆಲ್ಲವೂ ಸತ್ಯ ಸಂಗತಿಗಳ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ಮೂಢ ಪ್ರಕರಣದಿಂದ ಹಿಡಿದು, ವಾಲ್ಮೀಕಿ ಹಗರಣದಿಂದ ಹಿಡಿದು, ಸಿ.ಟಿ. ರವಿಯ ಪ್ರಕರಣದಿಂದ ಹಿಡಿದು, ಮುನಿರತ್ನ ಪ್ರಕರಣದಿಂದ ಹಿಡಿದು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಕೆಲಸಗಳಾದ ಕಾರಣ ಕಾಂಗ್ರೆಸ್ನ ಕೈ ಕೆಳಗಿರುವಂತ ಯಾವುದೇ ತನಿಖಾ ಸಂಸ್ಥೆಗಳಿಂದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಗ್ರಹ ಮಾಡ್ತೇವೆ, ಇದೆಲ್ಲವನ್ನ ಕೂಡ ಸಿಬಿಐಗೆ ಒಪ್ಪಿಸಿದ್ರೆ ಪ್ರಾಯಶಃ ಎಲ್ಲ ಸತ್ಯ ಸಂಗತಿಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ನಮ್ಮೆಲ್ಲರ ಆಗ್ರಹ ಇದೆ, ಇದನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳುವಂತ ನಮ್ಮೆಲ್ಲರ ಆಗ್ರಹ ಇದೆ. ಇವತ್ತು ಡೆವಲಪ್ಮೆಂಟ್ ಅಂತ ಹೇಳುವಂತ ಶಬ್ದ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ. 1.5 ವರ್ಷದಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಂತ ದಯನೀಯ ಪರಿಸ್ಥಿತಿ ಇದೆ. ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಹೇಳುವಂತ ಶಬ್ದ ಅದ ಅರ್ಥ ಕಳ್ಕೊಂಡಿದೆ. ಅದನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡುವುದಿಲ್ಲ. ರಿಸೋರ್ಸ್ ಗಳನ್ನ ಮೊಬಿಲೈಸ್ ಮಾಡುವಂತ ಕೆಲಸಗಳನ್ನ ಆ ಇಲಾಖೆಯ ಮಂತ್ರಿಗಳು ತಮ್ಮ ಸ್ವಂತಕ್ಕೆ ಮಾಡಿಕೊಳ್ತಾರೆ, ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನರ ಜವಾಬ್ದಾರಿ ಖಂಡಿತವಾಗಿಯೂ ಕೂಡ ಹಿಂದಿಗಿಂತ ಜಾಸ್ತಿ ಇದೆ. ಇವತ್ತು ತಮ್ಮ ಅಳಿವುಳಿಗೋಸ್ಕರ ತಾವು ಇವತ್ತು ಇಂಥ ಆಡಳಿತದ ವಿರುದ್ಧ ಪುಟಿದೇಳಬೇಕಾದಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಜನರನ್ನ ನಾನು ಆಗ್ರಹ ಮಾಡ್ತೇನೆ. ನಾನು ಯಾರ ಬಗ್ಗೆಯೂ ಕೂಡ ಭಾರಿ ಆರೋಪಗಳನ್ನ ಮತ್ತೊಂದನ್ನು ಮಾಡ್ಲಿಕ್ಕೆ ಇಷ್ಟಪಡುತ್ತಿಲ್ಲ. ಯಾಕಂದ್ರೆ ಆರೋಪಗಳು ಸಾಮಾನ್ಯ ಜನರಿಗೆ ದಿನನಿತ್ಯದ ವ್ಯವಹಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಇಲಾಖಾ ಮಂತ್ರಿಗಳಾಗ್ಲಿ ಭಾರಿ ಆಸಕ್ತರಾಗಿಲ್ಲ. ಅವರೊಂದು ದ್ವೇಷದ ರಾಜಕಾರಣ, ವೆಂಜನ್ಸ್ ಪಾಲಿಟಿಕ್ಸ್, ಅದು ಇವತ್ತು ರಾಜ್ಯದಲ್ಲಿ ನಡೆಸುವಂತದ್ದನ್ನು ಮಾಡ್ತಾರೆ. ಬಿಜೆಪಿಯನ್ನ ಮುಗಿಸಬೇಕು. ಆದ ಕಾರಣ ಬಿಜೆಪಿಯ ನಾಯಕರುಗಳನ್ನ ವೈಯಕ್ತಿಕವಾಗಿ ಕೂಡ, ರಾಜತಾಂತ್ರಿಕವಾಗಿ, ರಾಜಕೀಯವಾಗಿ ಅಲ್ಲ, ಅದನ್ನು ಮುಗಿಸುವಂತ ಪ್ರಯತ್ನ ಮಾಡ್ತಾರೆ. ಇದು ಯಾವತ್ತೂ ಫಲಕಾರಿ ಆಗಲ್ಲ ಅಂತ ಹೇಳುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಸಂವಿಧಾನದ ಬಗ್ಗೆ, ಇವತ್ತು ದಲಿತ ವರ್ಗದ ಬಗ್ಗೆ ಆಗ್ತಾ ಇರುವಂತಹ ಅನ್ಯಾಯ ಅಪಚಾರಗಳ ಬಗ್ಗೆ ಸನ್ಮಾನ್ಯ ಮಹೇಶ್ರು ಈಗ ಮಾಧ್ಯಮದ ಮಿತ್ರರನ್ನು ಉದ್ದೇಶ ಮಾತಾಡಲಿಕ್ಕೆ ಅವ್ರ ಸತಿ ಹೇಳಿ ಸತ್ಯ ಮಾಡೋದು. ಇದು ಗೋಬಲ್ಸ್ ಥಿಯರಿ ಅಂತ ಜನಜನಿತವಾಗಿದೆ. ಆ ಗೋಬಲ್ಸ್ ಥಿಯರಿನ ರಕ್ತಗತ ಮಾಡ್ಕೊಂಡಿರೋರು, ತಮ್ಮ DNA ಒಳಗಡೆ ಹಾಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್. ನೋಡಿ, ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಸಂವಿಧಾನದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ 2 ದಿನಗಳ ಡಿಬೇಟ್
ಆ ಡಿಬೇಟ್ ಅಲ್ಲಿ ಉತ್ತರ ಕೊಡ್ತಾ 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. 1 ಗಂಟೆ 35 ನಿಮಿಷದಲ್ಲಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಗೆ ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ, ದ್ರೋಹ ಮಾಡಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಅನ್ನುವಂತಹ ಗುಮ್ಮ ಇಡೀ ದೇಶದ ವಿಶೇಷವಾಗಿ ದಲಿತರಿಗೆ ಹೇಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಶಕ್ತಿಯನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಐತಲ್ಲ, ಈ ಘಟನೆಯನ್ನ ಇಟ್ಟುಕೊಂಡು ಸಂವಿಧಾನಕ್ಕೆ ನಿಜವಾಗ್ಲೂ ಅಪಚಾರ ಮಾಡಿರೋರು ಯಾರು ಅಂತ ಅಂಕಿಅಂಶಗಳ ಸಮೇತ ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ನವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಫ್ಯಾಷನ್ ಆಗ್ಬಿಟ್ಟಿದೆ ನಿಮ್ಗೆ. ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ನೀವು, ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದವರು. ಅಂಬೇಡ್ಕರ್ ಭಜನೆ ಮಾಡ್ತಾ ಇದ್ದೀರಿ, ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಭಜನೆ ಮಾಡ್ತಾ ಇದ್ದೀರಿ. ಅಂಬೇಡ್ಕರ್ಗೆ ಮಾಡಿರೋ ದ್ರೋಹದ ಪಾಪದ ಪರಿಹಾರಕ್ಕೆ ನೀವು ದೇವರ ಹೆಸರು ಹೇಳಿದ್ರೆ ನಿಮಗೆ ಸ್ವರ್ಗನಾದ್ರೂ ಸಿಕ್ತಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇದು ವಾಸ್ತವ. ಈ ಮಾತನ್ನ ಹೇಳುವಾಗ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನವರು ಯಾರು ವಿಚಲಿತರಾಗಿಲ್ಲ, ಇನ್ಕ್ಲೂಡಿಂಗ್ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸುಮ್ಮನೆ ಕೂತಿದ್ದಾರೆ, ಉತ್ತರ ಇಲ್ಲದೆ. ಅದರ ಹೊರಗಡೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಏನು ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಭಜನೆ ಆಗೋಗಿದೆ, ಪೂಜೆ ಆಗಿದೆ ನಿಮಗೆ ಅಂತ ಹೇಳಿದ್ರು, ಫ್ಯಾಷನ್ ಆಗಿದೆ ಅಂತ ಹೇಳಿದ್ರು. ಅದಷ್ಟನ್ನ ಎತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಕ್ ಶುರು ಮಾಡಿದ್ಮೇಲೆ ರಾಜ್ಯಸಭೆ ಒಳಗಡೆ ಗಲಾಟೆ ಶುರು ಆಗಿದೆ. ಅಂದ್ರೆ ಮಾತನ್ನ ಬರದಲ್ಲಿ ಮಾತಾಡಿರೋ ಮಾತನ್ನ ಕಾಂಗ್ರೆಸ್ನವರು ಕೂಡ ಸೀರಿಯಸ್ ಅಂತ ಮಾಡಿಲ್ಲ. ತಾವು ಸಮರ್ಥನೆ ಮಾಡ್ಕೊಳ್ತಾರೆ ಯಾವ್ದನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ, ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಅಡ್ರೆಸ್ ಮಾಡ್ತಾ ಇರೋದು ಯಾರಿಗೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ. ಅದು ಬಾಬಾ ಸಾಹೇಬ್ರಿಗೂ ಅಲ್ಲ ಅಥವಾ ದಲಿತರಿಗೆ ಕುರಿತು ಅಲ್ಲ, ಕಾಂಗ್ರೆಸ್ನವ್ರಿಗೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ, ಅದನ್ನ ನಿಮ್ ಮುಂದೆ ಹೇಳ್ಬಿಡ್ತೀನಿ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ 1951ರಲ್ಲಿ 5 ಕಾರಣಗಳಿಗೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲನೇ ಕಾರಣ ಏನು ಅಂತಂದ್ರೆ, ಹೊಸ ಸಂವಿಧಾನ ಬಂದಿದೆ, ಈ ಸಂವಿಧಾನದಲ್ಲಿ ಅನುಚ್ಛೇದ 15 ಸೇರಿಸಿದ್ದೀನಿ ನಾನು. ಅನುಚ್ಛೇದ 15 ಏನು ಅಂದ್ರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕಿದೆ. ಆದ್ರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಮಾನತೆ ಇಲ್ಲ. ಹಿಂದೂ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನತೆ ಕೊಡಬೇಕು ಅಂತ ಹಿಂದೂ ಕೋಡ್ ಬಿಲ್ ಅನ್ನ ತಂದು ಮಂಡಿಸ್ತಾರೆ ಬಾಬಾ ಸಾಹೇಬರು. ಇದನ್ನ ಪಾಸ್ ಮಾಡಿಸಿ ಅಂತ ನೆಹರುಗೆ ಹೇಳ್ತಾರೆ. ಯಾಕೆ ಪಾಸ್ ಮಾಡ್ಬೇಕಾಗಿದೆ ಅಂತಂದ್ರೆ, ಸಂವಿಧಾನದ ಅನುಚ್ಛೇದ 15ನ್ನ ನೀವು ಪಾಲಿಸಬೇಕು. ಈ ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ ಸಂವಿಧಾನದ ಅನುಚ್ಛೇದ 15 ಉಲ್ಲಂಘನೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ನೀವು ಪಾಸ್ ಮಾಡ್ಬೇಕು ಅಂದಾಗ ಗಲಾಟೆ ಮಾಡಿ ಆ ಬಿಲ್ಲು ಪಾಸ್ ಆಗದೆ ಇದನ್ನು ನೋಡ್ಕೊಂಡವ್ರು ಯಾರು? ಕಾಂಗ್ರೆಸ್ನವರು. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಎರಡನೇದು, ಹಿಂದುಳಿದ ಜಾತಿಗಳಿದೆ ಭಾರತದಲ್ಲಿ. SC ST-ಗಳಷ್ಟೇ ಶೋಷಣೆಗೊಳಗಾಗಿರ್ತಕ್ಕಂಥ ಹಿಂದುಳಿದ ಜಾತಿಗಳನ್ನ ಗುರುತಿಸಿ ಅವರಿಗೆ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕ ಸವಲತ್ತುಗಳಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಹಿಂದುಳಿದ ವರ್ಗಗಳ ಆಯೋಗವನ್ನ ನೇಮಕ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ 340 ಸೇರಿಸಿದ್ದೀನಿ. ಅದನ್ನ ಜಾರಿ ಮಾಡಿ. 3 ಸರಿ ಮಂತ್ರಿ ಮಂಡಲದಲ್ಲಿ ಇದನ್ನ ತರ್ತಾರೆ ಬಾಬಾ ಸಾಹೇಬರು ಲಾ ಮಿನಿಸ್ಟರ್ ಆಗಿ. ಆದ್ರೆ ನೆಹರು ಸರ್ಕಾರ ಹಿಂದುಳಿದ ವರ್ಗಗಳ
ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಗಮನನೂ ಕೊಡಲ್ಲ. ಈ ಸರ್ಕಾರ ಹಿಂದುಳಿದ ವರ್ಗಗಳ ವಿರುದ್ಧ ಇದೆ, ಕಾಂಗ್ರೆಸ್ ಸರ್ಕಾರ ಅಂತ ರಾಜೀನಾಮೆ ಕೊಟ್ಟಾಚೆ. ಮೂರನೇ ಕಾರಣ ಏನು ಅಂತಂದ್ರೆ, ನೀವು ಮುಸ್ಲಿಮರಿಗೆ ಕೊಡುವಷ್ಟು ಪ್ರಾತಿನಿಧ್ಯವನ್ನ, ಪ್ರಾಶಸ್ತ್ಯವನ್ನ SC ST ಗಳಿಗೆ ಕೊಡ್ತಾ ಇಲ್ಲ. ಮುಸ್ಲಿಮರಿಗಿಂತ ಶೋಷಣೆಗೊಳಗಾಗಿರ್ತಕ್ಕಂಥವ್ರು SC ಗಳು. ಅವ್ರಿಗೆ ಯಾಕೆ ನೀವು ಮಲ್ತಾಯಿ ಧೋರಣೆ ಮಾಡ್ತೀರಿ? ಅವ್ರಿಗೆ ವಿಶೇಷ ಯೋಜನೆಗಳನ್ನ ತರಬೇಕು, ಅವರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂತ ಯೋಜನೆಗಳನ್ನ ತರಬೇಕು. ಆ ಕಡೆ ನಿಮ್ ಗಮನ ಹರಿಸ್ತಾ ಇಲ್ಲ. ಮಾತೆತ್ತಿದ್ರೆ ಮುಸಲ್ಮಾನರ ಪರವಾಗಿ ನಿಂತಿದ್ದೀರಿ ಕಾಂಗ್ರೆಸ್ ಸರ್ಕಾರ. ನನಗಿದು ಒಪ್ಪಿಗೆ ಇಲ್ಲ, ಆ ಕಾರಣಕ್ಕೆ ರಾಜೀನಾಮೆ ಕೊಡಿ. ನಾಲ್ಕನೇ ಕಾರಣ ಏನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಆರ್ಥಿಕ ತಜ್ಞರು. ಇವತ್ತು RBI ಇದೆಯಲ್ಲ, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಇದೆಯಲ್ಲ ಸರ್, ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆನ ಒಂದು ಸಿಸ್ಟಮ್ಯಾಟಿಕ್ ರೂಪಕ್ಕೆ ತರೋದಕ್ಕೆ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಕಾರಣ. ಸೊ ಹಾಗಾಗಿ ನಾನು ಆರ್ಥಿಕ ತಜ್ಞ ಇದ್ದೀನಿ. ನನಗೆ ಯೋಜನಾ ಮಂತ್ರಿಯನ್ನ ಮಾಡಿ, ಹಣಕಾಸು ಮಂತ್ರಿಯನ್ನ ಮಾಡಿ, ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ನಾನು ಅಡಿಪಾಯ ಹಾಕೊಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ಫಸ್ಟ್ ನೆಹರು ಅವರು, ಎಸ್ ನೀವು ಡಿಸರ್ವಿಂಗ್ ಇದ್ದೀರಿ, ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಬೇಕಾದಂತ ಯೋಜನಾ ಖಾತೆಯನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ 3 ಸಾರಿ ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ರು. ಇಷ್ಟೆಲ್ಲ ಅನ್ಯಾಯ ಮಾಡಿದಂತ ಅಂಬೇಡ್ಕರ್ ಹೆಸರು ಹೇಳಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಅಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು. ರಾಜೀನಾಮೆ ಕೊಟ್ಟ ಮೇಲೆ ನೆಕ್ಸ್ಟ್ ಏನಾಯ್ತು? ಡಾಕ್ಟರ್ ಅಂಬೇಡ್ಕರ್ ಅವರು 52ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಮೊದಲ ಸಾರ್ವತ್ರಿಕ ಚುನಾವಣೆ. ಈ ಚುನಾವಣೆಯಲ್ಲಿ ನೀವು ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಆ ಕಾಲಘಟ್ಟಕ್ಕೆ ಹೋಗಿ ಯೋಚನೆ ಮಾಡಿ. ಸಂವಿಧಾನ ರಚನೆ ಮಾಡಿ ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಪಾರ್ಲಿಮೆಂಟ್ ಒಳಗಡೆ ಇರ್ಬೇಕ ಬೇಡ? ಈ ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಒಳಗಡೆ ಇರ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತೀವಿ ನಾವು. ಆದ್ರೆ ನೆಹರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ರು. 53ರಲ್ಲಿ ಒಂದು ಭಂಡಾರ ಅನ್ನೋ ಲೋಕಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ, ಅಲ್ಲಿನೂ ಸೋಲಿಸಿದ್ರು. ಇದ್ರ ಪರಿಣಾಮ ಏನಾಗಿದೆ? ನಾನು ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಇದ್ರ ಪರಿಣಾಮ ಏನಾಗಿದೆ ಗೊತ್ತಾ ಸ್ನೇಹಿತರೆ? ಮಾಧ್ಯಮದ ಗೆಳೆಯರಿಗೆ ಹೇಳ್ತಾ ಇದ್ದೀನಿ ನಾನು ಇದನ್ನ. ಮೊದಲ 20 ವರ್ಷಗಳು 4 ಪಂಚವಾರ್ಷಿಕ ಯೋಜನೆಗಳಲ್ಲಿ SC STಗಳ ಆರ್ಥಿಕ ಅಭಿವೃದ್ಧಿಗೆ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ನೀವು ಯೋಜನಾ ಆಯೋಗಗಳ ವರದಿಯನ್ನ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. 1 ರೂಪಾಯಿ SC STಗಳ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ. ಒಂದು ಯೋಜನೆಯನ್ನು ರೂಪಿಸಿಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯ ಸರಿ ಹೋಗ್ಬೇಕು ಅಂದ್ರೆ ತಳವರ್ಗಗಳನ್ನ ಆರ್ಥಿಕವಾಗಿ ಮೇಲ್ ತರುವಂತ ಯೋಜನೆಗಳನ್ನ ರೂಪಿಸಬೇಕು. ತೋರಿಸಿ ನೀವು. ಡಾಕ್ಟರ್ KR ನಾರಾಯಣ್ ಅವರು ಕೇಂದ್ರದಲ್ಲಿ ಯೋಜನಾ ಮಂತ್ರಿ ಆಗೋವರೆಗೆ SC STಗಳ ಅಭಿವೃದ್ಧಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಕೊಟ್ಟೇ ಇಲ್ಲ. ಯೋಜನಾ ಮಂತ್ರಿ ಆಗಿದ್ದೆ ಯಾವಾಗ ಅವರು? 84 85 ಸಾರ್. 6 ಪಂಚವಾರ್ಷಿಕ ಯೋಜನೆಗಳು ಮುಗಿದೋಗಿದೆ. ಏನ್ ಮಾತಾಡ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲ್ ಫ್ಯಾಕ್ಟರ್ ಅಂತ, ನಮ್ಮ ಭಾವನೆಗೆ ಧಕ್ಕೆ ಆಗುವಂತ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಅಂತ ಹೇಳ್ತಾರೆ. ಹೌದು, ಆ ಮಾತಿದೆಯಲ್ಲ, ಖಂಡಿತವಾಗ್ಲೂ ಅದು ಧಕ್ಕೆ ಆಗುತ್ತೆ. ಎಮೋಷನಲ್ಲೇ, ನನಗೂ ಎಮೋಷನಲ್ಲೇ ಒಬ್ಬ ದಲಿತ ಆಗಿ. ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಮೋಷನಲ್ ಆಗಿ ಅಂತ ಹೇಳ್ತಾ ಇದೀವಿ, ಅದನ್ನ ಸೆಲೆಕ್ಟಿವ್ ಯಾಕೆ ಮಾಡ್ತೀರಿ ಅಂತ. ಸೆಲೆಕ್ಟಿವ್ ಆಗಿ ಯಾಕೆ ತಗೋತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ದು ನಮ್ಗೆ ಯಾಕೆ ಎಮೋಷನಲ್ ಆಗ್ಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡುವಂತ ಸ್ಥಿತಿ ತಂದ್ರಲ್ಲ, ಅದ್ಯಾಕೆ ಎಮೋಷನಲ್ ಆಗ್ಲಿಲ್ಲ? ರಾಜೀನಾಮೆ ಕೊಟ್ಟೋದಕ್ಕೆ ಕಾರಣಗಳು ಇದು ಸರ್. ಆದ್ರೆ ನೆಹರು ಹೇಳಿರೋ ಕಾರಣ ಏನ್ ಗೊತ್ತಾ? ಜವಾಹರ್ಲಾಲ್ ನೆಹರು
ರಾಹುಲ್ ಗಾಂಧಿ ಅವರ ತಾತ ಹೇಳಿರೋ ಮಾತೇನು ಗೊತ್ತಾ? ಅಂಬೇಡ್ಕರ್ಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಆದ್ರೆ ದಾಖಲೆಯಲ್ಲಿದೆ ಬಾಬಾ ಸಾಹೇಬ್ರು ಯಾಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ಇದು ನನ್ನ ಸಮುದಾಯಕ್ಕೆ ಎಮೋಷನಲ್ ಆಗಲ್ಲ ನೋಡಿ. ಹೋಗ್ಲಿ, ಬದುಕಿರುವಾಗ ಒಬ್ಬ ಮನುಷ್ಯನ ವಿರೋಧ ಮಾಡೋದು, ದ್ವೇಷ ಮಾಡೋದು ಇದ್ದೇ ಇರುತ್ತೆ. ಆದ್ರೆ ನಮ್ಮ ಪರಂಪರೆ, ಭಾರತೀಯ ಪರಂಪರೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಸತ್ತಾಗ ಅವ್ರನ್ನ ಗೌರವಿಸುವಂಥದ್ದು, ಅವ್ರಿಗೆ ಬೇಕಾದನ್ನ ಕೊಡುವಂಥದ್ದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ದೆಹಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಡ್ಲಿಲ್ವಲ್ಲ, ಅದು ಯಾಕೆ ನನ್ನ ಸಮಾಜಕ್ಕೆ ಎಮೋಷನಲ್ ಅಂತ ಅನ್ನಿಸ್ತಾ ಇಲ್ಲ? ಅದು ಅಮಿತ್ ಶಾ ಮಾತಾಡಿದ್ದ ಮಾತಿನ ಭರದಲ್ಲಿ ಮಾತಾಡಿರುವಂತ ಮಾತು ನಮ್ಗೆ ಎಮೋಷನಲ್ ಆಗ್ತಾ ಇದೆ. ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ರಿಗೆ, ಅದು ನಮ್ಗೆ ಎಮೋಷನಲ್ ಆಗಿಲ್ಲ, ಸಿಟ್ಟು ಬರೆಸ್ತಾ ಇದೆ. ಇದು ಯಾಕೆ ಅಂತಂದ್ರೆ, ಸದಾನಂದ ಗೌಡರು ಹೇಳಿದ್ರಲ್ಲ, ವಿಷಯಾಂತರ ಮಾಡೋದ್ರಲ್ಲಿ ನಿಪುಣರು ಅಂತ ನೋಡಿ, ಈಗ ವಿಷಯಾಂತರ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನವರು ಇಡೀ ರಾಜ್ಯದಾದ್ಯಂತ ಸಪ್ತಾಹ ಮಾಡ್ತಾ ಇದ್ದಾರೆ. ಸಪ್ತಾಹ, ಒಂದು ವಾರಗಳ ಕಾಲ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಸುಳ್ಳನ್ನ ಇಟ್ಕೊಂಡು ವಿಷಯಾಂತರ ಮಾಡಿ ಹೋರಾಟ ಮಾಡ್ತಾರಲ್ಲ, ಈ ಹೋರಾಟಕ್ಕೆ ಬೆಲೆ ಸಿಗಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಟ್ಟಿದ್ದೀವಿ ಅನ್ನೋದನ್ನ ಸಾಕ್ಷಿ ಸಮೇತ ಹೇಳ್ತಾ ಇದ್ದೀವಿ. ನಾವು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಂತ ಒಂದು ಮಾತು ಹೇಳ್ತಾರೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿವರೆಗೆ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ತಿದ್ದುಪಡಿಗಳು 106 ತಿದ್ದುಪಡಿಗಳಲ್ಲಿ 75 ಬಾರಿ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ 8 ತಿದ್ದುಪಡಿ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ 13 ತಿದ್ದುಪಡಿ ಆಗಿದೆ. ಕಾಂಗ್ರೆಸ್ ಕಾಲದಲ್ಲಿ ಎಷ್ಟಿದೆ? 75. ಈ 75ರಲ್ಲಿ ಸುಮಾರು 6 ತಿದ್ದುಪಡಿಗಳು ತಿದ್ದುಪಡಿ ಅಲ್ಲ, ಅದು ಸಂವಿಧಾನದ ಮೂಲ ಸ್ವರೂಪವನ್ನೇ ನಾಶ ಮಾಡುವಂತ ತಿದ್ದುಪಡಿಗಳು, ಪ್ರಜೆಗಳ ಮೂಲಭೂತ ಹಕ್ಕನ್ನೇ ಕಿತ್ಕೊಳ್ಳುವಂತ ತಿದ್ದುಪಡಿಗಳು, ವಾಕ್ ಸ್ವಾತಂತ್ರ್ಯವನ್ನ ದಮನ ಮಾಡುವಂತ ತಿದ್ದುಪಡಿಗಳು. ಯಾವುದೇ ತಿದ್ದುಪಡಿ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ದೇಶದ ಪ್ರಜೆಗಳ ಅಭಿವೃದ್ಧಿಯ ಗಮನ ಇಟ್ಕೊಂಡು ತಿದ್ದುಪಡಿ ಮಾಡಬೇಕು ಅಂತ ಇದೆ. ಆದ್ರೆ ಇವರು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 75ರಲ್ಲಿ ಎಮರ್ಜೆನ್ಸಿ ತಂದ್ರು. ಯಾಕೆ ತಂದ್ರು ಎಮರ್ಜೆನ್ಸಿ? ಈ ತಲೆಮಾರಿನ ನಮಗೆ ಗೊತ್ತಾಗಲ್ಲ. ಈಗ ನನಗೆ ಗೊತ್ತಿದೆ, ಬಹುಶಃ ಸದಾನಂದ ಗೌಡರು ಚೆನ್ನಾಗಿ ಗೊತ್ತಿದೆ. ಯಾಕೆ ತಿದ್ದುಪಡಿ ತಂದಿದ್ದು? 71ರ ಚುನಾವಣೆಯಲ್ಲಿ ರಾಯ್ಬರೇಲಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಗೆದ್ದಿರ್ತಕ್ಕಂಥದ್ದು ಕಾನೂನು ಬಾಹಿರ, ಹಂಗಾಗಿ ಅವರ ಸದಸ್ಯತ್ವ ರದ್ದಾಗುವಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಬಂತು. 6 ವರ್ಷ ಚುನಾವಣೆ ನಿಲ್ಲ ಅವಕಾಶ ಇಲ್ಲ ಅಂತ ಘೋಷಣೆ ಆಯ್ತು ತೀರ್ಪು. ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ, ಪ್ರಧಾನಮಂತ್ರಿಯಾಗಿ ಮುಂದುವರಿಲಿಕ್ಕೆ ಬೇಕಾದಂತಹ ತಿದ್ದುಪಡಿಗಳನ್ನ 38, 39, 40, 41, 42 ಈ 5 ತಿದ್ದುಪಡಿಗಳು 21 ತಿಂಗಳ ಕಾಲ ಇಡೀ ದೇಶವನ್ನ ಸಸ್ಪೆಂಡ್ ಮಾಡಿಟ್ಟಿತ್ತು. ಲಕ್ಷಾಂತರ ಜನರನ್ನ ಅರೆಸ್ಟ್ ಮಾಡಿದ್ರು. ನೀವೇನು ಮಾಧ್ಯಮದ ಸ್ನೇಹಿತರಿದ್ದೀರಿ, 285 ಜನ ಮಾಧ್ಯಮದವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರು. ಸೊ ಪ್ರಜೆಗಳ ವಾಕ್ ಸ್ವಾತಂತ್ರ್ಯ, ಪ್ರಜೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮತ್ತೆ ನ್ಯಾಯಾಲಯಕ್ಕಿರ್ತಕ್ಕಂಥ ಅಧಿಕಾರ, ಇದೆಲ್ಲವನ್ನ ದಮನ ಮಾಡಿ 5 ವರ್ಷ ಇದ್ದಂತ ಪಾರ್ಲಿಮೆಂಟ್ ನ ಅವಧಿಯನ್ನ 42ನೇ ತಿದ್ದುಪಡಿನಲ್ಲಿ 6 ವರ್ಷ ಮಾಡ್ಕೊಂಡ್ರು ಇಂದಿರಾ ಗಾಂಧಿ ಅವರು. ಇಷ್ಟೆಲ್ಲಾ ಸಂವಿಧಾನಕ್ಕೆ ಅಪಚಾರ ಮಾಡಿರೋ ನಿಮಗೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಮಾತಾಡಕ್ಕೆ ನಿಮಗೆ ಯೋಗ್ಯತೆ ಇದೆಯಾ? ಇದು ಲೋಕಸಭೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು 2 ಗಂಟೆ ಮಾತಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು 1 ಗಂಟೆ 35 ನಿಮಿಷ ಮಾತಾಡಿದ್ದಾರೆ. ಇಷ್ಟು ಅವಧಿಯಲ್ಲಿ
ತುಟಿ ಪಿಟಕ್ಕಂತೆ ಬಾಯಿ ಮುಚ್ಕೊಂಡು ಕೂತಿದವರು ಆ ಮಾತಿನ ಭರದಲ್ಲಿ ಆಡದಂತ ಮಾತನ್ನ ಎತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನೋಡೋಣ, ಅವರು ಸುಳ್ಳನ್ನಿಟ್ಕೊಂಡು ಹೋರಾಟ ಮಾಡ್ಲಿ, ನಾವು ಸತ್ಯವನ್ನ ಜನರಿಗೆ ಹೇಳ್ತಾ ನಾವು ಹೋರಾಟ ಮಾಡ್ತೀವಿ. ನಾವೇನು ನಿಲ್ಸಲ್ಲ. ಜನವರಿ 26ನೇ ತಾರೀಕುವರೆಗೂ ಸಂವಿಧಾನ ಸಮ್ಮಾನ ಅಭಿಯಾನ ಮಾಡ್ತಾ ಇದ್ದೀವಿ. ನಾವು ಬಳ್ಳಾರಿನಲ್ಲೂ ನಡೆದಿದೆ, ಸಂಡೂರಲ್ಲೂ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತೀವಿ. ನಾವು ಸತ್ಯವನ್ನ ಹೇಳೋ ಅಂತ ಆಂದೋಲನ ಮಾಡ್ತೀವಿ, ಅವರು ಸುಳ್ಳನ್ನ ಹೇಳೋ ಅಂತ ಆಂದೋಲನವನ್ನ ಅವ್ರು ಮಾಡ್ಲಿ. ಸತ್ಯ ಗೆಲ್ಲುತ್ತೋ ಸುಳ್ಳು ಗೆಲ್ಲುತ್ತೋ ನೋಡೇ ಬಿಡೋಣ. ನನ್ನ ಸಮಾಜಕ್ಕೆ ನಾನು ಕೈ ಮುಗಿದು ಮನವಿ ಮಾಡೋದೇನು ಅಂದ್ರೆ, ಸಿದ್ದರಾಮಯ್ಯನವರು ನಮ್ಮ ಅಭಿವೃದ್ಧಿಗೆ SC STಗಳ ಅಭಿವೃದ್ಧಿಗೆ ಇರ್ತಕ್ಕಂಥ 25,000 ಕೋಟಿ ಹಣವನ್ನ ನೇರ ಯೋಜನೆಗಳಿಗೆ ತಗೊಂಡಿದಾರಲ್ಲ, ಯಾಕೆ ನಮ್ಮ ಸಮಾಜಕ್ಕೆ ಸಿಟ್ಟು ಬರ್ತಾ ಇಲ್ಲ? ಇದು ಯಾಕೆ ಈ ವಿಷಯ? ವಾಲ್ಮೀಕಿ ಸಮಾಜದ ಅಂದ್ರೆ ಬುಡಕಟ್ಟು ಸಮಾಜಗಳ ಅಭಿವೃದ್ಧಿಗೆ ಇರ್ತಕ್ಕಂಥ 187 ಕೋಟಿ ಹಗರಣವನ್ನ ಮಾಡಿ ಬುಡಕಟ್ಟು ಅಭಿವೃದ್ಧಿ ಇಲಾಖೆಯ ಮಂತ್ರಿ ಜೈಲಿಗೆ ಹೋಗಿ ಬಂದಿದ್ದಾರೆ. 187 ಕೋಟಿನ ರಾಜಾರೋಷವಾಗಿ ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದು ದಲಿತ ಸಂಘಟನೆಗಳಿಗೆ ಯಾಕೆ ಸಿಟ್ಟು ತರ್ತಾ ಇಲ್ಲ? ಎಸ್, ಅಮಿತ್ ಶಾ ಅವರು ಮಾತಾಡಿರುವಂತ ಒಂದು ಮಾತಿನ ಭರದಲ್ಲಿ ಮಾತಾಡಿರುವಂತ ಮಾತು ಖಂಡಿತ ಹೌದು. ನಾನೇನು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಆ ಮಾತು ಆಡಬಾರ್ದಾಗಿತ್ತು, ಅದ್ರ ಅಗತ್ಯ ಇರಲಿಲ್ಲ. ಆದ್ರೆ ಒಂದು ಸಣ್ಣ ತಪ್ಪನ್ನ ಹಿಡ್ಕೊಂಡು ದೊಡ್ಡ ಆಂದೋಲನ ರೀತಿ ಚಿತ್ರಿಸೋದು ಇದೆಯಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ. ಹಾಗಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ನಿಮ್ಮ ಮುಂದೆ ಹೇಳೋದೇನು ಅಂತಂದ್ರೆ, ಕಾಂಗ್ರೆಸ್ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇರಲಿಲ್ಲ, ಕಾಂಗ್ರೆಸ್ ಯಾವತ್ತೂ ದಲಿತರ ಪರ ಇರಲಿಲ್ಲ. ಅದಕ್ಕೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನ 100 ಉದಾಹರಣೆಗಳು ನನ್ನ ಹತ್ರ ಇದೆ. ದಲಿತ ವಿರೋಧಿಯಾಗಿ ಕೆಲಸ ಮಾಡಿರುವಂತ, ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಈ ಗೋಸುಂಬೆ ಆಟ ಇದೆಯಲ್ಲ, ಇದಕ್ಕೆ ನನ್ನ ಸಮುದಾಯ ಬಲಿಯಾಗಬಾರದು ಅಂತ ನಿಮ್ಮ ಮುಂದೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಹೇಗೆ ಇದನ್ನೆಲ್ಲ ಮುಚ್ಚುವಂತ ಕೆಲಸ ಮಾಡ್ತದೆ ಅಂತ ಹೇಳುವುದಕ್ಕೆ, ನಾಳೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತ ಸಮಾವೇಶವೇ ಒಂದು ಉದಾಹರಣೆ. ಗಾಂಧಿ ಕಾಂಗ್ರೆಸ್ಸಿಗರ ಸೊತ್ತಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇನ್ಯಾರ್ಯಾರೋ ಈ ಸಣ್ಣ ಪುಟ್ಟ ನಕಲಿ ಗಾಂಧಿಗಳು ಕಾಂಗ್ರೆಸ್ ಸೊತ್ತಾಗಿರ್ಬೋದು, ಆದರೆ ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಸೊತ್ತಲ್ಲ. ಅಂದಿನ ಕಾಂಗ್ರೆಸ್, 100 ವರ್ಷದ ಹಿಂದಿನ ಕಾಂಗ್ರೆಸ್ ಈ ದೇಶಕ್ಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಂಥ ಕಾಂಗ್ರೆಸ್. ಅದರಲ್ಲಿ ಎಲ್ಲರೂ ಇದ್ರು, ಎಲ್ಲರೂ ಈ ದೇಶದ ಪ್ರತಿಯೊಬ್ಬನಿದ್ರು. ಯಾವುದೇ ರಾಜಕೀಯ ಪಾರ್ಟಿಯಾಗಿ ಅದು ಅಂದಿನ ಕಾಂಗ್ರೆಸ್ ಇರಲಿಲ್ಲ. ಅಂದಿನ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಒಂದು ಸಂಘಟನೆ ಆಗಿದೆ. ಇವತ್ತು ಇದನ್ನು ಕಬ್ಜಾ ಮಾಡಲಿಕ್ಕೆ ಹೊರಡ್ತಾರಲ್ಲ, ಇವರು ಗಾಂಧಿಯನ್ನು ಕಬ್ಜಾ ಮಾಡಲಿಕ್ಕೆ ಹೊರಡ್ತಾರಲ್ಲ. ನಿಜವಾಗಿ ನಾಳಿನ ಕಾರ್ಯಕ್ರಮವನ್ನ ಗಾಂಧೀಜಿಯವರ 100ನೇ ವರ್ಷ ಅವರ ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಬಂದ ಅಧ್ಯಕ್ಷರಾದನ್ನ ಕಾಂಗ್ರೆಸ್ನ DK ಶಿವಕುಮಾರ್, ಸಿದ್ದರಾಮಯ್ಯರು ಮಾಧ್ಯಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಮಾಡುವುದರಿಂದ ಅದನ್ನು ಸ್ವಾಧೀನ ಮಾಡ್ತೇನೆ ಅಂತ ಹೇಳಿದ್ರೆ, ಇದು ಅವರ ಹುಚ್ಚುತನದ ಪರಮಾವಧಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳಿನ ಕಾರ್ಯಕ್ರಮ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಪರಿವರ್ತನೆ ಮಾಡ್ತಾ ಇರುವಂಥದ್ದು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದಲ್ಲಿ ಯಾರೆಲ್ಲ ಬಲಿದಾನ ಆದ್ರ ಅವರ ಆತ್ಮಕ್ಕೆ ಮಾಡ್ತಾ ಇರುವಂಥ ಅಪಮಾನ, ಅವರ ಆತ್ಮಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಆದರೆ ಭಾರತೀಯ ಜನತಾ ಪಾರ್ಟಿದು ಗಾಂಧೀಜಿಯವರ ಅಧ್ಯಕ್ಷರಾಗಿ 100ನೇ ವರ್ಷ ಆದ ಕಾರಣ ಕಾಂಗ್ರೆಸ್ ಇವತ್ತು ತನ್ನ ಕಾರ್ಯಕ್ರಮ ಅಂತ ಪ್ರತಿಬಿಂಬಿಸ್ತಾ ಇದ್ರು ಕೂಡ ನಾವು ಇದನ್ನ ಭಾರಿ ದೊಡ್ಡ ರೀತಿಯಲ್ಲಿ ಇದರ ಪ್ರತಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಗಾಂಧೀಜಿಯವರು ನಮ್ಮವರು. ಈ ದೇಶಕ್ಕಾಗಿ ಎಲ್ಲವನ್ನು ಕೊಟ್ಟಂತ ಗಾಂಧೀಜಿ ಅವರನ್ನೇ ಸ್ವಾಧೀನ ಮಾಡಲಿಕ್ಕೆ ಹೊರಡುವಂತ ಕಾಂಗ್ರೆಸ್ಸಿಗರು ಅವರೇನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ,
ನಿಮ್ಮೂರಿನ ನಾಗೇಂದ್ರರಲ್ಲಿ 187 ಕೋಟಿಯನ್ನು ಕೊಳ್ಳೆ ಹೊಡೆದ್ರಲ್ಲ, ಅದೇ ರೀತಿ ಮಹಾತ್ಮ ಗಾಂಧಿ ಅವರನ್ನು ಕೊಳ್ಳೆ ಹೊಡೆಯಬಹುದು. ನಿಮ್ಮ ಭಾಗದಲ್ಲಿ ಏನೋ ತುಕಾರಾಮರು MP ಆದ್ರು, ಅವರ ಮನೆಯವರು MLA ಆದ್ರು ಅಂತ ಹೇಳಿ ನಾವು ಮಹಾತ್ಮ ಗಾಂಧಿ ಅವರನ್ನು ಕೂಡ ನಮ್ಮ ಮನೆಯವರು ಮಾಡಿಕೊಳ್ಳೋಣ. ಇದು ಖಂಡಿತ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿಗರೇ, ದಯವಿಟ್ಟು ಒಂದು ತೀರ್ಮಾನ ಮಾಡಿ, ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ನೀವು ಸೋನಿಯಾ ಗಾಂಧಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಅವರನ್ನು ಆಹ್ವಾನ ಮಾಡ್ತೀರಿ, ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆಹ್ವಾನ ಮಾಡ್ತೀರಿ, ನೀವು ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕನಾಗಿ ಆಹ್ವಾನ ಮಾಡ್ತೀರಿ. ಇನ್ಯಾರು? ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ ಅವರನ್ನ ಆಹ್ವಾನ ಮಾಡ್ತೀರಿ. ನಿಮಗೆ ಇಷ್ಟೇ ದೊಡ್ಡದಿರ್ಬೋದು ನಿಮ್ಮ ಕುಟುಂಬ, ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ಕೂಡ ನಮ್ಮ ಕುಟುಂಬದವರು, ತಿಳ್ಕೊಂಡಿದ್ದಾರೆ. ಆದ ಕಾರಣ ಮಹಾತ್ಮ ಗಾಂಧಿ ಅವರ ಅನ್ನ ಕಬ್ಜಾ ಮಾಡಬೇಕು ಅಂತ ಹೇಳುವಂತ ನಿಮ್ಮ ಈ ಪ್ರಯತ್ನ ಇದೆಯಲ್ಲ, ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾಳೆ ವೇದಿಕೆಯಲ್ಲಿ ನೀವು ಕ್ಷಮೆ ಕೇಳಬೇಕು. ನಾವು ಮಾಡ್ತಾ ಇರುವಂತ ಈ ಸಮಾವೇಶ ಇದು ಅಂದಿನ ದೇಶ ಪ್ರೇಮದ ಒಂದು ಪರಾಕಾಷ್ಠೆಯಲ್ಲಿರುವಂತ ಕಾಲಘಟ್ಟದಲ್ಲಿರುವಂತ ಆ ವ್ಯವಸ್ಥೆಯನ್ನ ಇವತ್ತು ಕಬ್ಜಾ ಮಾಡಲಿಕ್ಕೆ ನಾವು ಹೊರಟಿರುವಂತದ್ದು ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು. ನಾಳೆ ಸಿದ್ದರಾಮಯ್ಯರು ಕ್ಷಮೆ ಕೇಳಬೇಕು, DK ಶಿವಕುಮಾರ್ ಕ್ಷಮೆ ಕೇಳಬೇಕು, ಕೇಂದ್ರದಿಂದ ಬಂದಂತ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಜವಾಬ್ದಾರಿಯುತ ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಬಳ್ಳಾರಿಯಲ್ಲಿ ಇವತ್ತಿನ ಜ್ವಲಂತ ಸಮಸ್ಯೆ ಎಲ್ರಿಗೂ ಗೊತ್ತಿದೆ, ಕುಡಿಯುವ ನೀರಿನ ಸಮಸ್ಯೆ ಪ್ರಾರಂಭ ಆಗಿದೆ, ಆಗ್ಲಿಲ್ವಾ? ರಸ್ತೆಗಳು, ಅಯ್ಯೋ ಬಳ್ಳಾರಿಯಲ್ಲಿರುವಂತಹ ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ ದಯನೀಯವಾದಂತ ಪರಿಸ್ಥಿತಿಯಲ್ಲಿದ್ದಾವೆ. ಇದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ನೋಡಿದ್ದೇವೆ ಈ ಭಾಗದಲ್ಲಿರುವಂತಹ ಆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡುವುದಿಲ್ಲ. ನೀವು ತಿಳ್ಕೊಂಡಿರ್ಬೋದು, ನಾವು ಗೆದ್ದು ಬಿಟ್ಟಿದ್ದೇವೆ ಅಲ್ಲ. ಇಲ್ಲಿ ಬಳ್ಳಾರಿಯಲ್ಲಿರುವಷ್ಟು ದೊಡ್ಡ ಸಂಖ್ಯೆಯ ಕಾರ್ಮಿಕರು ಬೇರೆ ಇಲ್ಲಿ ಇಲ್ಲ. ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಒಂದು ಶಬ್ದ ಮಾತಾಡುವಂತ ಯೋಗ್ಯತೆ ಈ ಕಾಂಗ್ರೆಸ್ಸಿಗರಿಗಿಲ್ಲ. ನಾವು ಬೈ ಎಲೆಕ್ಷನ್ ಅಲ್ಲಿ ಬಂಗಾರ ಹನುಮಂತು ಸುತ್ತಿರ್ಬೋದು, ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಿರ್ಬೋದು, ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿರ್ಬೋದು. ಏನು ನಿಮ್ಮ ಶಕ್ತಿಯಿಂದ ನೀವು ಗೆದ್ದದ್ದಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಲಲ್ಲಿ ಸಣ್ಣ ಪುಟ್ಟ ಸ್ವಯಂಕೃತ ಅಪರಾಧಗಳು ನಮ್ಮ ಸೋಲಿಗೆ ಕಾರಣ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ ಕಾರಣ ಮತ್ತೆ ಅದು ಪುನರಾವರ್ತನೆ ಆಗಬಾರ್ದು. ಇವತ್ತು ನಾನು ಮತ್ತು ಮಹೇಶರು ಬಂದಿರುವಂತದ್ದು ಆಳವಾದಂತ ಅಧ್ಯಯನವನ್ನು ಮಾಡ್ತೇವೆ. ಮತ್ತೊಮ್ಮೆ ನಿಮ್ಮನ್ನು ಮನೆಗೆ ಕಳಿಸುವವರೆಗೆ ಭಾರತೀಯ ಜನತಾ ಪಾರ್ಟಿ ವಿರಮಿಸುವುದಿಲ್ಲ. ಬಳ್ಳಾರಿಯ ಎಲ್ಲ 8 ಕ್ಷೇತ್ರಗಳನ್ನು ಕೂಡ ಈಗಾಗಲೇ ಬಳ್ಳಾರಿ, ಹಿಂದಿನ ಅವಿಭಜಿತ ಬಳ್ಳಾರಿ ಈಗ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಆಗಿದೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಜನರ ಕೆಲಸ ಮಾಡಿ, ಜನರ ಪರವಾಗಿ ನಿಂತು, ಕಾರ್ಮಿಕರ ಪರವಾಗಿ ನಿಂತು ನಮ್ಮ ಕೆಲಸಗಳನ್ನು ಮಾಡ್ತೇವೆ. ನಾವೇನೋ ಸೋತೇವೆ ಅಂತ ಮನೆ ಸೇರಲ್ಲ, ಮನೆಯೊಳಗೆ ಹೋಗಿ ಬಾಗಿಲು ಬಂದ್ ಮಾಡಿ ಕೂತ್ಕೊಳ್ಳಲ್ಲ. ಭಾರತೀಯ ಜನತಾ ಪಾರ್ಟಿ ನಿಶ್ಚಯವಾಗಿ ಕೆಲಸ ಮಾಡ್ತದೆ. ಎಲ್ಲೆಲ್ಲಿ ನಮ್ಮ ಸಣ್ಣ ಪುಟ್ಟ ತಪ್ಪಾಗಿದೆಯೋ ಅದನ್ನು ತಿದ್ದುವಂತ ಪ್ರಯತ್ನ ಮಾಡ್ತೀವಿ. ಮತ್ತು ಬಳ್ಳಾರಿಯ ಎಲ್ಲ ಜನರ ಆಶಯವನ್ನ, ಬಳ್ಳಾರಿ ಏನಾದರೂ ಅವಿಭಜಿತ ಬಳ್ಳಾರಿ ಡೆವಲಪ್ ಆಗಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರದಲ್ಲಿದ್ದಾಗ ಇದನ್ನ ಯಾರೂ ಅಲ್ಲಗಳೆಯುವಾಗಿಲ್ಲ. ಆದ ಕಾರಣ ಇದನ್ನು ಮಾಡಲಿಕ್ಕಾಗಿ ನಾವು ಇವತ್ತು ಬಂದಿದ್ದೇವೆ. ಕಾಂಗ್ರೆಸ್ಸಿಗರಿಗೆ ಬಳ್ಳಾರಿಯ ಪುಣ್ಯಭೂಮಿಯಿಂದಲೇ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅಹಂಕಾರದ ಅಮಲ್ನಲ್ಲಿ ಮತ್ತೆ ನೀವು ನಡೆದದ್ದೇ ದಾರಿ ಅಂತ ನೋಡಿದ್ರೆ ನಿಮ್ಮ ದಾರಿಯಲ್ಲಿಂದ ಜನ ನಿಮಗೆ ತೋರಿಸ್ತಾರೆ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಿಜ, ಮಾಧ್ಯಮದಲ್ಲಿ ಬಂದಿರುವಂತದ್ದು ನಿಜ, ನಮ್ಮ ಒಂದು ಗುಂಪು ಬೀದಿಗೆ ಹೋದದ್ದು ನಿಜ. ಎಷ್ಟೇ ನಾವು ಕದ್ದು ಮುಚ್ಚಿ ಇಲ್ಲಪ್ಪ ಅದಿಲ್ಲ ಇದಿಲ್ಲ ಅಂತ ತಪ್ಪಿಸುವಂಥದ್ದು ಮಾಡಿದ್ರು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು ಅದರಲ್ಲಿ 2 ಮಾತುಗಳು ವರಿಷ್ಠರ ಗಮನಕ್ಕೆ ತಂದಿದ್ದೇವೆ. ನೇರವಾಗಿ ವರಿಷ್ಠರು ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ಈಗಾಗಲೇ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಸಮಗ್ರ ಚಿಂತನೆಗಳನ್ನು ಮಾಡಿದ್ದೇವೆ.
ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 1-2 ವರ್ಷದಲ್ಲಿ ಅದರ ಆಂತರಿಕ ಶಿಸ್ತನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ವಿಫಲರಾಗ್ತೀವಿ. ಆ ಶಿಸ್ತು ಸ್ವಲ್ಪ ಹೆಚ್ಚಾಗಿರುವಂಥದ್ದು ಸ್ವಲ್ಪ ಕಾರಣ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಅದರ ಬಗ್ಗೆ ನೋವಿದೆ. ಈ ಬಾರಿ ನಾವು ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು, ಮೊನ್ನೆ ಕೋರ್ ಕಮಿಟಿಯಲ್ಲಿ ನಮ್ಮದೇ ಶಾಸಕರು ನಮ್ಮ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನು ನಮಗೆ ಅಧಿಕಾರ ಇರೋದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅದರ ಆ್ಯಕ್ಷನ್ ತಗೊಳ್ಬೇಕು. ಮೊನ್ನೆ ಬಂದ ವರಿಷ್ಠರ ಜೊತೆ ನಮ್ಮ ಕೋರ್ ಕಮಿಟಿ ಯುನಾನಿಮಸ್ ಆಗಿ ಅವರಿಬ್ಬರನ್ನ ಪಕ್ಷದಿಂದ ದೂರ ಕಳಿಸಬೇಕು ಅಂತ ಹೇಳುವಂಥದ್ದು ಮಾಡಬೇಕು ಅಂತ ಹೇಳುವಂಥ ಶಿಸ್ತಿನ ಪ್ರಥಮ ಹೆಜ್ಜೆಯನ್ನು ತಗೊಂಡಿದ್ದೇವೆ. ಈಗಾಗಲೇ ಯತ್ನಾಳ್ನವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು, ಅವರು ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು, ಅದು ಶಿಸ್ತು ಸಮಿತಿಯ ಮುಂದೆ ಇರುವಂಥದ್ದು ನೀವು ಕಂಡಿದ್ದೀರಿ. ಬಾಕಿ ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲೆಲ್ಲಿ ಶಿಸ್ತಿದೆಯಾ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನ ರಾಜ್ಯ ಘಟಕ ಈಗಾಗಲೇ ಮಾಡಿದೆ. ಕೇಂದ್ರದವರು ಅದಕ್ಕೆ ಸಮ್ಮತಿ ಸೂಚಿಸಿದೆ. ಸರ್, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಥಿಮಿತ ಕಳ್ಕೊಳ್ಳಿಲ್ಲ. ಯಾವತ್ತೂ ಕೂಡ, ಇವತ್ತಲ್ಲ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸ್ಥಾನಕ್ಕೆ ಬಂದಿತ್ತು. ಕೇವಲ 2 ಸ್ಥಾನಕ್ಕೆ, 84 ಸ್ಥಾನದಿಂದ 2 ಸ್ಥಾನಕ್ಕೆ ಬಂದಿತ್ತು. ಆಮೇಲೆ ಬೌನ್ಸ್ ಬ್ಯಾಕ್ ಆಗಿ 333ಕ್ಕೆ ಹೋಗಿದ್ದೇವೆ. ಈ ಬಾರಿ ಸ್ವಲ್ಪ ಹಿನ್ನಡೆ ಆಗಿದೆ, ನಾವು ಇಲ್ಲ ಅಂತ ಹೇಳಿಲ್ಲ. ಆದರೆ ಯಾವತ್ತೂ ಸ್ಥಿಮಿತ ಕಳ್ಕೊಳ್ಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಒಂದು ನಿಮಿಷ, ಯಾರು ಒಬ್ಬೊಬ್ಬ ವ್ಯಕ್ತಿ ಅಲ್ಲಿ ಮಾತಾಡುವ ಬರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನ ತಿರುಚುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ಸಿಗರು ಯಶಸ್ವಿಯಾಗಿರುವುದೇ ಇದಕ್ಕೆಲ್ಲ ಕಾರಣ. ಕಾಂಗ್ರೆಸ್ಸಿಗರು ಯಾವುದೇ ಮಾತನ್ನ ಅಮಿತ್ ಶಾ ಏನು ಹೇಳಿದ್ರು, ನೀವು ಆ ಅಂಬೇಡ್ಕರ್ಗೆ ಮಾಡಿದಂಥ ಅನ್ಯಾಯ, ನೀವು ದೇವರ ಹೆಸರು 4 ಸರಿ ಹೇಳಿದ್ರೆ ನಿಮಗೆ ಮುಂದಿನ ಜನ್ಮದಲ್ಲಿ ಅದರ ಶಾಂತಿ ಸಿಗ್ತದೆ ಅಂತ ಅವರು ಹೇಳಿರುವಂಥದ್ದು. ಇದನ್ನು ಏನು ಮಾಡಿದ್ರು? ಅಂಬೇಡ್ಕರ್ಗೆ ಲಿಂಕ್ ಮಾಡಿದ್ರು, ಸಂವಿಧಾನಕ್ಕೆ ಲಿಂಕ್ ಮಾಡಿದ್ರು. ನಾವು ಅವರಷ್ಟು ಈ ಮ್ಯಾನಿಪುಲೇಷನ್ ಮಾಡೋದ್ರಲ್ಲಿ ಅವರಷ್ಟು ನಾವು ಹುಷಾರಿಲ್ಲ. ಹಾಗಾಗಿ ಈಗ ನಾವು ಸಿ.ಟಿ. ರವಿ ಅವರ ಬಗ್ಗೆ ನಾವು ಹೇಳಿದ್ದೀವಿ. ಸಿ.ಟಿ. ರವಿ ಅವರ ಬಗ್ಗೆ ಅವರಂಥದ್ದು ಹೇಳಲಿಲ್ಲ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ. ನಮ್ಮ ವಿಧಾನ ಪರಿಷತ್ನ ಚೇರ್ಮನ್ ಕೂಡ ಹೇಳಿದ್ದಾರೆ, ಅಂಥದ್ದು ಯಾವುದೇ ದಾಖಲೆಗಳಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ದೇವೆ, ಒಂದು ವೇಳೆ ಅಂಥದ್ದವರು ಹೇಳಿದರೆ, ಸಿ.ಟಿ. ರವಿ ಅವರು ಹೇಳಿದರೆ ಅದರ ಬಗ್ಗೆ ನಾವು ಖಂಡಿತವಾಗಿ ಅವರಿಗೆ ಅವರು ಮಾಡಿ ತಪ್ಪು ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ. ಆದ ಕಾರಣ ಎಲ್ಲೇ ಒಂದು ಕಡೆ ನಾವು ನಡೆಯುವಂಥ ದಾರಿ ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಈಗಾಗಲೇ ತನಿಖೆಗಳೆಲ್ಲ ನಡೀತಾ ಇದ್ದಾವೆ. ತನಿಖೆ ಆಗಲಿ ಅಂತ ನಾವು ಹೇಳಿದ್ದೇವೆ. ನಾವು ತನಿಖೆ ಇನ್ನೂ ಮೇಲ್ಮಟ್ಟದಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಇದನ್ನೆಲ್ಲ CBIಗೆ ಎಲ್ಲವನ್ನ ರೆಫರ್ ಮಾಡಿ CBIಗೆ. ಆದರೆ ನೀವು ಹೇಳಿದ ರೀತಿಯಲ್ಲಿ ಒಂದು ಸಣ್ಣ ಸಂಶಯ ಜನರ ಮನಸ್ಸಲ್ಲಿದೆ, ಇಲ್ಲ ಅಂತ ನಾನೇನು ಹೇಳುವುದಿಲ್ಲ. ಬಿಜೆಪಿಯಲ್ಲಿ ಹಿಂಗೆಲ್ಲ ಆಗಿಬಿಡ್ತದಲ್ಲ ಅಂತ ಈ ಹಿಂದೆ ಸದಾನಂದ ಗೌಡರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮ್ ನಮಗೆ ಬಿಜೆಪಿಯಲ್ಲಿ ನಮಗೆ ಸರಿಯಾದ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ ಅಂತೇಳಿ ತಾವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ವಿ ಈ ಹಿಂದೆ. ಯಾವುದಕ್ಕೆ? ಈ ಟಿಕೆಟ್ ಆಕಾಂಕ್ಷ ಸಂದರ್ಭದಲ್ಲಿ ನಾನು 6 ತಿಂಗಳ ಹಿಂದೆ ನಾನು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದೆ. ನಾನು 30 ವರ್ಷಗಳ ಸುದೀರ್ಘ, ನನಗೆ ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ನನ್ನಷ್ಟು ಒಂದು ಪಕ್ಷ ಕೊಟ್ಟವರು ಬೇರೆ ಯಾರಿಲ್ಲ. ಮುಖ್ಯಮಂತ್ರಿ ಆಗಿದ್ದೀನಿ, ಪಾರ್ಟಿ ಅಧ್ಯಕ್ಷ ಆಗಿದ್ದೆ, ವಿರೋಧ ಪಕ್ಷದ ಡೆಪ್ಯೂಟಿ ಲೀಡರ್ ಆಗಿದ್ದೆ, ವಿರೋಧ ಪಕ್ಷದ ನಾಯಕ ಆಗಿದ್ದೆ, ಕೇಂದ್ರದ ಮಂತ್ರಿ ಆಗಿದ್ದೆ. ಇದಕ್ಕಿಂತ ಹೆಚ್ಚು ಒಬ್ಬನಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯನೇ ಅಲ್ಲ. ಆದ ಕಾರಣ ನಾನು ಹೇಳಿದೆ, ನನಗೆ ಕೆಲಸ ಮಾಡಿದಂಥ ಲಕ್ಷಾಂತರ ಜನರ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಬೇಕು ಅಂತ ಹೇಳಿದರೆ ನಾನು ಅದರಿಂದ ದೂರ ಇದ್ದು ಪಕ್ಷದ ಕೆಲಸ ಮಾಡಬೇಕು ಅಂತ ಹೇಳಿ. ಆದರೆ ನನ್ನ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲ ಬಂದು, ಇಲ್ಲ ಸರ್ ನೀವು ಚುನಾವಣೆಗೆ ಸ್ಪರ್ಧೆಯೇ ಮಾಡಬೇಕು ಅಂತ ಹೇಳಿದಾಗ ಆಗಲೂ ನಾನು ಮಾಡಲ್ಲ ಅಂತ ಹೇಳಿದ್ದೆ. ನೀವು ಪಕ್ಷಕ್ಕಿಂತ ದೊಡ್ಡವರು ಅಂತ ಕೇಳಿದಾಗ, ಅಲ್ಲಪ್ಪ ಆಯಿತು ನೀವು ಅಂತ ಒತ್ತಡ ಮಾಡಿದ್ರೆ ನಾನು ಮಾಡ್ತೇನೆ. ನಾನು ಅದರ ಆಕಾಂಕ್ಷಿ ಅಲ್ಲ, ನಾನೊಬ್ಬ ಸಂತೃಪ್ತ ರಾಜಕಾರಣಿ. ನನಗೆ ಎಲ್ಲ ಅವಕಾಶಗಳು ಸಿಕ್ಕಿದೆ. ಆದ ಕಾರಣ ಇನ್ನೂ ಕೂಡ ಬೇಕು ಅಂತ ಹೇಳುವುದರಲ್ಲಿ ಅರ್ಥನೇ ಇಲ್ಲ. ಸಾಯುವವರೆಗೆ ನನ್ನ ಶವ ಕೂಡ ಬಿಜೆಪಿಯ ಯಾವುದೋ ಒಂದು ಮಂತ್ರಿಯ ಮತ್ತೊಬ್ಬಾಗಿ ಆಗಬೇಕು ಅಂತ ಆ ರೀತಿಯ ರಾಜಕಾರಣ ಮಾಡುವಂಥ ಸಣ್ಣ ಮನಸ್ಸಿನ ನಾನು ನನಗೆ ಸರ್ಟಿಫಿಕೇಟ್ ಕೊಟ್ಕೊಳ್ಳುವುದಲ್ಲ, ಅದು ನನ್ನ ಮನಸ್ಸಿನ ಭಾವನೆ ಆಗಿದೆ. ಸರ್, ಎಲ್ಲ ಒಂದು ಕಡೆ ಸರ್ಕಾರ ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡಿದೆ ಅಂತ. ಯಾವುದು ಸರ್ಕಾರ?
ಸರ್ಕಾರ ಎರಡಿದೆ, ಕೇಂದ್ರದಲ್ಲಿ ನಮ್ದೇ ಇದೆ, ರಾಜ್ಯ ಸರ್ಕಾರ ಕೇಂದ್ರದ ಸರ್ಕಾರ. ಒಂದು ನಿಮಿಷ ಅಷ್ಟಾದ ಮೇಲೆ ನಿಮಗೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ನವರ ಆಂತರಿಕ ಕಚ್ಚಾಟ ಎಷ್ಟರ ಪರಾಕಾಷ್ಠೆಯಲ್ಲಿದೆ ಅಂತ ಹೇಳಿದ್ರೆ, ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಈ ಡೆಸ್ಪರೇಟ್ ಆಗಿಬಿಟ್ಟಂತ ಈ ಸಂದರ್ಭಗಳಲ್ಲಿ ಯಾರ್ಯಾರನ್ನು ಟಾರ್ಗೆಟ್ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅವರು ಇಟ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಷ್ಟು ಕಾರ್ಯಕರ್ತರು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಅವರು ಇನ್ನೂ ಕೂಡ ಸುಮ್ಮನೆ ಕೂತು ಈ ಕಾಂಗ್ರೆಸ್ನವರೆಲ್ಲ ನೋಡಿ ಹೇಗೆ ಅಂತ ಹೇಳಿದ್ರು, ಸೋತ್ ಬಿಟ್ರೆ ಅವರು ಮತ್ತೆ ಕಾಣೆ, ಮತ್ತೆ 5 ವರ್ಷ ಕಳೆದ ಮೇಲೆ ಎಲ್ಲೋ ಪ್ರತ್ಯಕ್ಷ ಆಗ್ತಾರೆ. ಬಿಜೆಪಿಯವರು ಹಾಗೆ ನಮ್ಮನ್ನು ಕೂಡ ನಿಲ್ಲಿಸಬೇಕು, ಇವರ ಈ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತಾರೆ, ಇವರು ಮಾಡುವಂಥ ಈ ಕಮಿಷನ್ ಇದನ್ನ ನಾವು ಇವತ್ತು ಹೊರಗೆ ಹಾಕ್ತಾ ಇದ್ದೀವಿ, ಅವರ ದುರಾಡಳಿತದ ಬಗ್ಗೆ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದಾರೆ 3 ಸೆಕೆಂಡ್ ಮುಂಚೆನೆ, ಮೊಟ್ಟೆ ಬೆಳಕ್ಕಿಂತ ಮುಂಚೆ 3 ಸೆಕೆಂಡ್ ಮುಂಚೆನೆ ಆಸಿಡ್ ಅಂತಕ್ಕಂಥ ಒಂದು ಶಬ್ದ ಬಂದಿರೋದ್ರಿಂದ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇವರು ಬೇಕಂತಾನೆ ಮಾಡಿರ್ತಕ್ಕಂಥ ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ, 3 ಜನರನ್ನು ಬಂಧನ ಮಾಡಿದ್ದಾರೆ. ಆದ ಕಾರಣ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ಖಂಡಿತ ಯಾವುದೇ ಶಾಸಕ ಅದು ಮುನಿರತ್ನನಿಗೆ